ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಬಿಲಕುಂದಿಯಲ್ಲಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆಯೊಂದು ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ಅಮಾಯಕ ಮಹಿಳೆಯರ ಸೀರೆ ಬಟ್ಟೆಗಳನ್ನು ಎಳೆದಾಡಿ ಪುರುಷರ ಕಾಲು ಮುರಿದು ಇಡೀ ಗುಡಿಸಲನ್ನ ನೆಲಸಮ ಮಾಡಿ ದಾಂಧಲೆ ನಡೆಸಿರುವ ಸ್ಥಳೀಯ ಪುಡಿ ರೌಡಿಗಳ ಅಟ್ಟಹಾಸ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಸ್ಥಳದಲ್ಲಿ ನಡೆದಿದ್ದೇನು? ಬೆಳಗಾವಿ ಜಿಲ್ಲೆಯ ಮೂಡಲಗಿ ಹೊನಕುಪ್ಪೆ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಅತ್ಯಂತ ಕಡು ಬಡತನದ ಕುಟುಂಬದವರಾದ ಶ್ರೀಮತಿ ಶಿವಕ್ಕ ಹನುಮಂತ ಒಡನ್ನವರ್ ಮತ್ತು ಶ್ರೀಮತಿ ಮಲ್ಲವ್ವ ಕಲ್ಲೋಳಪ್ಪ ಒಡನ್ನವರ್ ಮತ್ತು ಶ್ರೀಮತಿ ಕಮಲವ್ವ ಮಲ್ಲಪ್ಪ ಒಡನ್ನವರ್ ಇವರುಗಳ ಕೇವಲ ತೆಂಗಿನಗರಿಯ ಗುಡಿಸಲಿನಲ್ಲಿ ದಿನಕ್ಕೆ ಒಂದು ತೊತ್ತು ಊಟಕ್ಕೂ ಪರದಾಡುವ ಬಡತನದ ಬೇಗೆಯಲ್ಲಿ ಬೇಯ್ತಾ ಇರುವಂತಹ ಕುಟುಂಬಗಳು. 1996ರಲ್ಲಿ ಲಗಳಪ್ಪ ಅಪ್ಪಯ್ಯಪ್ಪ ಲಗಳಿ ಸಾಕಿನ ಹೊನಕುಪ್ಪಿ ಇವರ ಬಿಲಕುಂದಿ ಹದ್ದಿಯ ಜಮೀನಿನ ರಿಜಿಸ್ಟರ್ ನಂಬರ್ 91 ಕ್ಷೇತ್ರ 6 ಎಕರೆ 25 ಗುಂಟೆ ಜಮೀನನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಬೆಳಗಾವಿ ಇದರ ಭೂ ಒಡೆತನ ಯೋಜನೆಯಡಿ ಜಮೀನು ಪಡೆದುಕೊಂಡು ಕಳೆದ ಸುಮಾರು 30 ವರ್ಷದಿಂದ ಜಮೀನು ಕಬ್ಜಾ ವಹಿವಾಟಲ್ಲಿದ್ದು ಅವರೇ ಉಪಭೋಗ ಮಾಡ್ತಾ ಬಂದಿರ್ತಾರೆ. ಆದರೆ ಜಮೀನಲ್ಲಿ ಗುಡಿಸಲು ಕಟ್ಟಿಕೊಂಡಿದ್ರೂ ಕೂಡ ಜಮೀನಿನ ಅಧಿಕಾರ ಇನ್ನೂ ಆ ಕುಟುಂಬಗಳಿಗೆ ದಕ್ಕಿಲ್ಲ. ಆದರೆ ದಿಕ್ಕಿಲ್ಲದ ಇವರುಗಳ ಜೀವನಕ್ಕೆ ಸ್ಥಳೀಯ ಜಮೀನು ಉತ್ತಾರದಲ್ಲಿರುವ ಪ್ರಕಾಶ್ ಜ್ಯೋತಿನವರೆಂಬಾತ ಬರ ಸಿಡಿಲಿನಂತೆ ಎರಗಿದ್ದಾನೆ. 30 ವರ್ಷದನ್ನ ನಾವು ಇದನ್ನ ಮಾಡಿ ದುಡಿದಕ್ಕೆ ಪಾಡಿ ಕೋರ್ಟ್ ಆಡಾಕೈತ್ರಿ. ನಮಗೆ ಆದೇಶಿ ಕೋರ್ಟ್ ಆದ್ರೆ SC ST ಮಂದಿ ನಾವು ಹಿಂದುಳು ಮಾದಿಗಿ ಇಷ್ಟು 30 ವರ್ಷದಿಂದ ಕೋರ್ಟ್ ಆಡ್ರಿ ನಮ್ಮನ್ನು ಕಾಡ್ಕೋತ ಬಂದ್ರು. ಮತ್ತೆ ಈಗ ಬಂದ ನಮ್ಮನ್ನು ದನಿಗೆ ಮಾಡಿಕರಿಂದ ಎಬ್ಸಾಕೈತಾನ್ರಿ. ಪ್ರಕಾಶ್ ಚೈತಾನವ್ರ ಕೋರ್ಟ್ಗೂ ಬೆಲೆ ಕೊಟ್ಟಿಲ್ರಿ, ಸರ್ಕಾರಕ್ಕೂ ಬೆಲೆ ಕೊಟ್ಟಿರ್ಲಿ. SC ಮಂದಿನ ಒಟ್ಟು ಬಡದು ಇವರು ಸುಟ್ಟು ಇವ್ರು. ಈ ಜಾಗದ ವಿಚಾರದಲ್ಲಿ ದಾವೆ ಇನ್ನು ಕೋರ್ಟ್ನಲ್ಲಿದ್ದು ಹಾಗೂ 25/6/2025 ಮಾನ್ಯ ನ್ಯಾಯಾಲಯ ಅಂತಿಮ ಆದೇಶ ಬರಲಿದ್ದು ಆ ಆದೇಶಕ್ಕೆ 2 ಬಾರಿ ತಡೆಯಾಜ್ಞೆ ಈಗಾಗಲೇ ರದ್ದಾಗಿತ್ತು. ಆದರೆ ಈ ಬಡ ಕುಟುಂಬದವರ ಪರವಾಗಿ ಆದೇಶ ಬರುತ್ತದೆ ಎನ್ನುವ ನಿರೀಕ್ಷೆಯಲ್ಲಿ ಕೆರಳಿದ ಆರೋಪಿ ಪ್ರಕಾಶ್ ತನ್ನ ರೌಡಿಸಂ ಬುದ್ಧಿ ಬಳಸಿ ಕುಟುಂಬದವರ ಮೇಲೆ ಅತ್ಯಂತ ಕ್ರೂರ ಹಾಗೂ ಹೀನಾಯವಾಗಿ ದಾಂಧಲೆ ನಡೆಸಿದ್ದು ಸ್ಥಳೀಯ ವಲಯದಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ. 10-15ಕ್ಕೆ ಇಲ್ಲಿ ಗಾಡಿಗಳು ಬಂದ್ರಿ. ಗಾಡಿಗಳು ಬಂದು ಒಂದು ಕುರ್ಸಿಯರ್ ಬಂತು, ಗಪ್ಪ ಕುದಿ 2 ಕುರ್ಸಿಯರ್ ಬಂದು, ಆನೆ 7 ಕುರ್ಸಿಯರ್ ಬಂದು ಅನ್ರಿ ಅನ್ಕೊಡ್ದ ಮತ್ತೆ 2 ಕಾರ್ ಗಾಡಿ ಬಂದ್ರಿ. 2 ಕಾರ್ ಗಾಡಿ 7 ಆನೆ 7 ಫೋಟೋ ಹೊಡ್ಕೊಂಡು ಅನ್ಕೊಡ್ದ ಮತ್ತೆ ಬೈಕ್ಗಳು ಬಂದ್ರಿ. ಬರ್ಗೊಡ್ದ ಪ್ರಕಾಶ್ ಚೈತನ್ಯ ಅವ್ರ ಹೊರಕ್ ಬಂದ್ರಿ. ನಮ್ಮ ಹೊಲ್ದಾಗ ಬಂದಾನ ನಿಮ್ಮನ್ನ ಕಬ್ಜಾ ಹೆಂಗಸರು ತಗೋರಿ ಅವ್ರು ಗಂಡಸರು ತಗೋರಿ ಅಂತೇಳಿ ದನಿಗೆ ಮಾಡಿ ನಮ್ಮನ್ನ ಬೇಯಾಕೈತಿ ಸಿಕ್ಕಂಗ ಬೇದವನ ಮೊಬೈಲ್ ಫೋನ್ ಹೊಡ್ಕೋರು ಫೋಟೋ ಹೊಡ್ಕೋರು ನಾನು ಫೋಟೋ ಕಸ್ಕೊಳಕೈತದ. ಫೋನ್ ಕಸ್ಕೊ ಹೊಡ್ದ ನಾ ಬಸಾಪ್ ಹೊಡೆದ್ರಿ ಹೊಡಿಗೆ ಹೊಡ್ದ ಹಗ್ಗ ಹಾಕಿರಿ ಗೋಣಿಗೆ ಹಗ್ಗ ಹಾಕೊಡ್ದ ಸಾತ್ರು ನನ್ನ ಮಗ ಅಂದಕಿನ ಬಂದು ಡಬ್ಬಿ ಬಿದ್ನಿ. ಡಬ್ಬಿ ಬೀಳು ಹೊಡ್ದ ನಾನು ಬೋರ್ಮಾಳ ಎಕ್ಸಾರ 2 ತಲೆ ಬಂಗಾರ ಹರ್ಕೊಂಡ್ರು. ಹರ್ಕೊಂಡ್ ಅವ್ರನ್ನ ನಾನು ಹಿಂದೆ ಬಡಗಿಲೆ ಬಡದ್ರ. ಮತ್ತೊಬ್ಬಾಕಿ ಮಲ್ಲವ್ ಬಾಂದಡ್ರಿ, ಅಕ್ಕಿನ ಎಳ್ದಾಡಿ ಹೋಗದ್ರಿ. ಆಮೇಲೆ ಸಂತವ ಅವಡೇನಾರ ಅಕ್ಕಿನೂ ಬಾಂದಡ್ರಿ, ಅಕ್ಕಿನೂ ಎಳ್ದಾಡಿ ಹೋಗದ್ರಿ. ಕಂಬಲವ್ ಬಾಂದಡ್ರಿ, ಅಕ್ಕಿನೂ ಎಳ್ದಾಡಿ ಹೋಗ್ರಿ. ಮತ್ತಿಂದಾಡೆ ನನ್ನ ಗಂಡ ಬಂದ್ರಿ ಹನುಮಂತ, ನಾನು ಹಿಂತಿನ ಯಾಕೆ ಬಿಡಿಯತ್ತಿರ್ತ ಅವನು ಹಾಕಿ ಒಂದು ಬಡದ್ ಕೆರೆಯಿಂದ ಉಳಿಸ್ಯಾಡ್ರಿ. ಉಳಿಸ್ಯಾಡಿ ಸತ್ತಾನ ತೊತ್ಕೊಂತ ಸುತ್ತಾದ್ರಿ. ಬಸಾಪ್ ಸತ್ರು ಅಂತೇಳಿ ಸಿರ್ಮತ್ ದೊಡ್ಡಮನಿ ಬಸಾಪ್ ಸತ್ತಾನ ಅವ್ ತಿಗಡಿ ಅವ್ ಈ ಪ್ರಕಾಶ್ ಜೊತೆ ಬಿಲ್ಕುಂದ್ಯಾವ್ರಿ. ಎದ್ರ ಸಂಬಂಧ ರೀ ಅವ್ರ ಹೊಲ ಸಂಬಂಧ? ನಮಗ 25 ತಾರೀಕು ಇತ್ತು ನಮ್ಮ ಕೋಟಿ. ಎದ್ರ ಹೊಲ ರೀ ಇದು? ಯಾವಾಗ ತಗೊಂಡಿರಿ? SC ST ಕಾರ್ಪೊರೇಷನ್ದಿಂದ ಸ್ಯಾಂಕ್ಷನ್ ಆದದ್ದು. ಎಷ್ಟು ವರ್ಷ ಆತ್ರಿ? ಆಗಿ 30 ವರ್ಷ ಆತ್ರಿ. 30 ವರ್ಷ ಆತ್ರಿ. ಇದನ್ನ ನಿಮ್ ಕಬ್ಜಾಗೆ? ನಮ್ ಕಬ್ಜಾ 30 ವರ್ಷ ಆತ್. ನಾವು ಕಬ್ಜಾ ಆದ್ರಿ. ಕೇಸ್ ಸೋಲುತ್ತೇವೆ ಎನ್ನುವ ಹತಾಶೆಯಲ್ಲೇ ರಾತ್ರೋರಾತ್ರಿ ಕಂಠಪೂರ್ತಿ ಕುಡಿದು ದಿನಾಂಕ 16/6/2026 ರಾತ್ರಿ ಸುಮಾರು 10 ಗಂಟೆ 15 ಸಮಯದಲ್ಲಿ 2 ಬೊಲೆರೋ ಪಿಕಪ್ ವಾಹನ, 2 ಕ್ರೋಜರ್ ವಾಹನ, 2 ಕಾರ್ ಹಾಗೂ 10 ಬೈಕ್ಗಳಲ್ಲಿ ಪ್ರಕಾಶ್ ಮತ್ತು ಆತನ ಸುಮಾರು 15-20 ಜನ ಸಹಚರರು ಕೈಯಲ್ಲಿ ಬಡಿಗೆ ಕಬ್ಬಿಣದ ರಾಡ್ ಹಿಡಿದು ಬಂದು ಈ ಅಮಾಯಕ ಒಡೆನ್ನವರ ಗುಡಿಸಲಿಗೆ ಬೆಂಕಿ ಹಚ್ಚಿ ನಿಮ್ಮನ್ನೆಲ್ಲ ಮುಗಿಸಿ ಬಿಡುವೆ ಅಂತ ಅವಾಚ್ಯವಾಗಿ ಜಾತಿ ನಿಂದನೆ ಮಾಡಿದಲ್ಲದೆ ಉಳಿದ ಸಹಚರರು ಗಾಯಾಳು ಬಸಪ್ಪ ಒಡೆನ್ನವರ್ ಇವರನ್ನ ಕೊಲೆ ಮಾಡುವ ಉದ್ದೇಶದಿಂದ ಹಗ್ಗದಿಂದ ಅವರ ಕುತ್ತಿಗೆಗೆ ಬಿಗಿದು ಕೊಲೆಗೆ ಯತ್ನಿಸಿರುವುದು ಕಂಡುಬಂದಿದೆ. ಇದರಲ್ಲಿ ಸಂತ್ರಸ್ತರು ಮತ್ತು ನೊಂದವರಿಗೆ ಕೈಯಿಂದ ಬಡಿಗೆ ಮತ್ತು ರಾಡ್ನಿಂದ ಹೊಡೆದು ಸೀರೆ ಜಗ್ಗಾಡಿ ಅವಮಾನ ಮಾಡಿ ಅವರ ವಾಸದ ಗುಡಿಸಲು ಕೆಡವಿ ಮೊಬೈಲ್ ಬೈಕ್ಗಳನ್ನು ಒಡೆದು ಹಾಕಿ ಮನೆಯಲ್ಲಿದ್ದ ಸಾಮಾನುಗಳನ್ನು ಹಾನಿ ಮಾಡಿ ಸಂತ್ರಸ್ತರ ಕೊರಳಿದ್ದ ಬಂಗಾರದ ತಾಳಿ ಮತ್ತು ಬೋರ್ಮಾಳ ಸರ ಹರಿದುಕೊಂಡು 2 ಮೊಬೈಲ್ಗಳನ್ನು ತೆಗೆದುಕೊಂಡು ಹೋಗಿ ಜೀವ ಬೆದರಿಕೆ ಹಾಕಿ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಈ ಸಂಬಂಧ ಸಂತ್ರಸ್ತರ ದೂರಿನನ್ವಯ ಭಾರತೀಯ ನ್ಯಾಯ ಸಂಹಿತೆ ಕಲಂ 157
ಸಿಆರ್ಪಿಸಿಯ ಕಲಂ ಎ ಅಥವಾ ಬಿ ಬಾರ್ 176 ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆಯಡಿ ಕುಲಗೋಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸ್ಥಳಕ್ಕೆ ಭೇಟಿ ನೀಡಿದ ಡಿಎಸ್ಪಿ ಹಾಗೂ ಕುಲಗೋಡ ಪಿಎಸ್ಐ ಪರಿಶೀಲಿಸಿ ಆರೋಪಿಗಳ ಪತ್ತೆಗೆ ಜಾಲ ಬೀಸಿದ್ದು ಪ್ರಕರಣ ತನಿಖೆ ಮುಂದುವರೆದಿದೆ. ಆದರೂ ಒಂದು ತುತ್ತಿನ ಊಟಕ್ಕೂ ಕಷ್ಟಪಡುವ ಹುಲ್ಲು ಹಾಸಿನ ಗುಡಿಸಲು ಕಟ್ಟಿಕೊಂಡು ಬದುಕ್ತಾ ಇರುವ ಒಡನ್ನವರ ಕುಟುಂಬಗಳ ಆಧಾರ ಸ್ತಂಭಗಳೇ ಕಳಚಿ ಬಿದ್ದಂತಾಗಿದ್ದು, ಗುಡಿಸಲಿಲ್ಲದೆ ಬಿರು ಬಿಸಿಲಿನಲ್ಲೇ ದಿನ ಕಳೀತಾ ಇರುವುದು ನೋಡಿದರೆ ಎಂಥವರಿಗೂ ಕರುಳು ಚುರುಗನ್ನುತ್ತೆ. ಆದರೆ ಕರುಣಾಮಯಿ ಇಲ್ಲದ ಈ ಮುಠಾಳರು ಅವರ ತುತ್ತು ಅನ್ನಕ್ಕೂ ಕೊಡಲಿ ಇಟ್ಟಿರುವುದು ನಿಜಕ್ಕೂ ಖಂಡನೀಯವಾದದ್ದು. ಆರೋಪಿ ಸ್ಥಾನದಲ್ಲಿರುವ ಪ್ರಕಾಶ್ ಜೋತೆನ್ನವರ್ ಹಾಗೂ ತಿಗಡಿ ಗ್ರಾಮದ ಶ್ರೀಮಂತ್ ದೊಡ್ಡಮನಿ ಆತನ ಪುಡಿ ರೌಡಿ ಸಹಚರರನ್ನ ಪೊಲೀಸ್ ಭಾಷೆಯಲ್ಲೇ ಬೆಂಡೆತ್ತಿದ್ರೆ ಮಾತ್ರ ಇಂತಹ ರೌಡಿಸಂ ಮನಸ್ಥಿತಿಗಳಿಗೆ ಕಡಿವಾಣ ಬೀಳಲಿದೆ.